ಮನೆಗೆ ಬಂದ ಲಕ್ಷ್ಮಿ ನಾನು ಕಾಲಿಲಿ ಒದ್ದಂಗೆ ಆತ್ರಿ ಫ್ರೆಂಡ್ಸ್. ಆ ಥರ 5,000 ಅವ್ರಿಗೆ ಇದೆ. ನಾನು ₹1 ಏನು ತೊಗೊಂಡಿಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಅವರ್ ಇವತ್ತಿನ ಶುರು ಮಾಡನ್ರಿ. ಹಾಯ್, ಏನು ಮಾಡಾಕತ್ತೀರಮ್ಮ? ಏನು ಮಾಡಾಕತ್ತೀರ? ಕಾರ್ಡ್ ತಂದಾರ್ರಿ, ಅದನ್ನ ಕಾರ್ಡ್ ಆಡ್ಕೊಂತ ಕುಂತ್ಬಿಟ್ಟಿದಾರ್ರಿ. ನೋಡ್ರಿ ಎಷ್ಟು ಹರ್ಡ್ಯಾರ ಮನೆ ನೋಡಿದ್ರೆ. ಕೆಳಗೆ ನೋಡ್ರಿ ಎಲ್ಲಿ ಬೇಕಂದ್ರೆ ಹಾಳಿ. ನಾನು ಒಂದು ಸ್ವಲ್ಪ ಅರ್ಬಿ ಇದ್ರಪ್ಪ, ಅರ್ಬಿ ಹೊಲ್ದೆ. ಸಿಕ್ಕಾಪಟ್ಟೆ ಇದ್ವು. ನಾನು ಒಂದು ಸ್ವಲ್ಪ ಡ್ರೆಸ್ ಇದ್ವು, ಅದನ್ನ ಹೊಲ್ಕೊಂಡೆ. ಕೂತಿದ್ದೀನಿ ನಾನು 5 ಗಂಟೆಗೆ ಕುಂತಿದ್ದೆ, 7:30 ಎದ್ದೇನೆ ರೀ. ಈಗ ಇದು ರಾಟಿ ಬಿಟ್ಟು ಸೊ ಈಗ ಅಡುಗೆ ಮಾಡಾಕತ್ತೀನಿ. ಬ್ಲಾಗಿಂಗ್ನು ಈಗ ಶುರು ಮಾಡೇನಿ ರೀ. ಹಂಗೆ ನೋಡ್ರಿ, ಈ ಕಡೆ ಸ್ವಲ್ಪ ರೊಟ್ಟಿ ಹಿಟ್ಟಿತ್ತು, ಜೋಳ ಹಸನ್ ಮಾಡಿ ಜೋಳ ಹಸನ್ ಮಾಡಿಟ್ಟು 4-5 ದಿನ ಆತ್ರಿ, ಏನೂ ಹಾಕಿಸ್ಕೊಂಡು ಬಂದಿಲ್ಲ. ಸೊ ಸ್ವಲ್ಪ ಹಿಟ್ಟಿದ್ರೆ ಅದನ್ನ ರೊಟ್ಟಿ ಮಾಡಿದ್ರೆ ಅಂತಂದು ಮಾಡಾಕತ್ತೀನಿ. ಒಂದು ಕಡೆ ಅನ್ನ ಮಾಡೀನಿ, ಒಂದು ಕಡೆ ಬ್ಯಾಳೆ ಹಾಕೀನಿ. ಪಲ್ಯ ಏನು ಮಾಡಿಲ್ಲ, ನೋಡ್ಬೇಕು. ಸ್ವಲ್ಪ ರೊಟ್ಟಿ ಆಮೇಲೆ ಸಾರು ಮಾಡಿಕೊಂಡು ಪಲ್ಯದು ನೋಡಿಕೊಂಡು ಮಾಡ್ಕೊತೀನಿ ರೀ. ಸೊ ಈಗ ನೋಡ್ರಿ ರೊಟ್ಟಿ ಮಾಡ್ಕೊತಾನೆ ನಾನು ವಿಡಿಯೋ ಶುರು ಮಾಡೇನಿ ರೀ ಫ್ರೆಂಡ್ಸ. ಹಂಗೆ ನೋಡ್ರಿ, ನಂದು ವಿಚಾರ ಏನಪ್ಪ ಅಂದ್ರೆ, ಬ್ಲಾಗಿಂಗ್ ಯಾಕೆ ಸರಿಯಾಗಿ ಹಾಕ್ತಿಲ್ಲ ಅಂತಂದು ನೀವು ಕೇಳ್ತಿರ್ಬೇಕು. ಏನಾದರೂ ಒಂಚೂರು ಮಾತಾಡ್ಬಿಡ್ತಿರಲ್ಲ, ಬ್ಲಾಗಿಂಗ್ ಯಾಕೆ ಹಾಕ್ತಿಲ್ಲ ಏನು ಅಂತ ಅನ್ನೋದು. ಸೊ ಅದಕ್ಕೂ ಒಂದು ಕಾರಣ ಐತ್ರಿ. ಯಾಕಪ್ಪ ಅಂದ್ರೆ, ನಾನಂತರೂ ಈಗ 10 ದಿನಾನ 10-15 ದಿನಾನ ಕೆಲಸ ಬಿಟ್ಟಿದ್ದಾರೆ. ಅಮ್ಮಗೂ ಆರಾಮಿರಲಿಲ್ಲ, ನನಗೂ ಇದಾಗಿತ್ತಲ್ರಿ. ಸೊ ಅದ್ರ ಸಂಬಂಧ ಅದಾದಮೇಲೆ ನಾನು ಮತ್ತೆ 10 ದಿನಕ್ಕೆ ನಾನು ಕೆಲ್ಸಕ್ಕೆ ಹೋಗಕ್ಕಂತೆ. ಸೊ 10 ದಿನಕ್ಕೆ ಕೆಲಸ, ಅದನ್ನ 15 ದಿನ ಬಿಟ್ಟಿದ್ನಲ್ರಿ. ಬರೋಬ್ಬರಿ ಹಿಡಿದು ಎಷ್ಟು 25 ದಿನದ ಹೊತ್ತಾತ್ರಿ. ಅಂದ್ರೆ ತಿಂಗಳದ ಟೈಮ ಆತ್ರಿ. ಅದು ಒಂದು 4-5 ದಿನ ಕಮ್ಮಿ ತಿಂಗಳದ ಟೈಮ ಆತ್ರಿ. ಸೊ ಅಷ್ಟ್ರೊಳಗೆ ನನಗೆ ಏನಪ್ಪ ಅಂದ್ರೆ, ಅಷ್ಟ್ರೊಳಗೆ ನಾನು ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ ನಾನು. ಯಾಕಂದ್ರೆ ಪಾಪ ಅವರು ನನ್ನ ಸಲುವಾಗಿ ಬೇರೆಯವ್ರಿಗೆ ಹಚ್ಕೊಂಡಿದ್ದಿಲ್ರಿ ಬರ್ತೇನೆ ಅಂತಂದ್ರೆ. ನನಗೆ ಕಾಯಿ ಮನೇನ ಅದಾವ್ರಿ ಯಾವಾಗಲೂ. ಸೊ ಅದ್ರ ಸಂಬಂಧ ನಾನು ಮತ್ತೆ ಕೆಲ್ಸಕ್ಕೆ ಶುರು ಮಾಡಿದೆ ರೀ ಹೋಗಾಕುಂತ. ಅಲ್ಲಿಂದ ನನಗೆ ಒಂದು ಕೂಸಿನ ನೋಡ್ಕೊಳಕ್ಕೂ ಹೊಂಟೆ ಇದ್ರಿ ನಾನು. ಸೊ ಅಂದ್ರೆ 11:30ಯಿಂದ ಸಜ್ಜಿ ಬಟಾನು ನಾನು ಕೂಸಿನ ನೋಡ್ಕೊಳಕ್ಕೆ ಹೊಂಟೀನಿ. ನಂಗೆ ಅದ್ರಾಗ ಟೈಮ್ ಸಿಗೋಲ್ದ್ರಿ. ಅಲ್ಲೆಲ್ಲ ಫೋನ್ ತೊಗೊಂಡು ಹೋದ್ರೆ ಆಗ್ತೈತಿ, ಅಲ್ಲೆಲ್ಲ ವೀಡಿಯೋ ಮಾಡಿದ್ರೆ. ಬಟ್ ನಂಗೆ ಅಷ್ಟೇನು ಸರಿ ಅನ್ಸಾಕತ್ತಿಲ್ಲ. ಅಲ್ಲಿ ಕೆಲ್ಸದ ಮನೆಗೆ ತೊಗೊಂಡೋಗಿ ಅದನ್ನ ಮಾಡೋದು, ಪಾಪ ಅವ್ರು ನೋಡೋದು, ಯಾಕೆ ಹಾಕಿದಿ ನಮ್ಮ ಹುಡುಗಿದ ಅಂತಂದು ಅವ್ರು ಇದು ಮಾಡ್ಕೋಬೇಕು. ಸೊ ಅದ್ರ ಸಂಬಂಧ ನಾನು ಬೇಡ, ಇವೆಲ್ಲ ಪ್ರಾಬ್ಲಮ್ ಆಗಿಬಿಡ್ತಾವೆ. ಇದ್ರ ಮನ್ಯಾಗ ಇರ್ತೈತಿ, ನನಗೆ ಬೇಕಾದಾಗ ಏನಾದರೂ ಟಾಪಿಕ್ ಮಾತಾಡಿ ಆದರೂ ಆತು, ನಂದು ಬ್ಲಾಗಿಂಗ್ ಆತು, ಹಾಕಿದ್ರಾತ ಅಂದ್ಕೊಂಡು ನಾನು ಅದನ್ನು ಹಾಕಿಲ್ರಿ. ಸೊ ಅದ್ರ ಸಂಬಂಧ ನಿಮ್ಗೆ ಸರಿಯಾಗಿ ನಂದು ಡೈಲಿ ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ಬ್ಲಾಗಿಂಗ್ ತೋರ್ಸೋಕೆ ಆಗ್ಬೋಲ್ರಿ ನನಗೆ. ಸಾರಿ ಫ್ರೆಂಡ್ಸ. ಇನ್ನೊಂದೇನಪ್ಪ ಅಂದ್ರೆ, ಇದಿಷ್ಟು ಟೈಮ್ ಒಳಗೆ ನಾನು ಸಂಜೆ ಮುಂದೆ ಬಂದು ಸೊ ಇನ್ಸ್ಟಾದಾಗ ಒಂದು ಸ್ವಲ್ಪ ರೀಲ್ಸ್ ಮಾಡ್ತಿರ್ತೀನಿ. ಅದು ಟೈಮ್ ಸಿಕ್ಕರೆ ಮಾತ್ರ. ನೀವು ಅಂದ್ಕೊಂಡಿರ್ಬೇಕು ಏನಪ್ಪ ಅಂದ್ರೆ, ಇನ್ಸ್ಟಾದಾಗ ರೀಲ್ಸ್ ಮಾಡ್ತಿರಲ್ಲ, ನಿಮ್ಗೆ ದುಡ್ಡು ಎಷ್ಟು ಬರ್ತೈತಿ ಎಷ್ಟಿಲ್ಲ ಅಂತಂದು ನೀವು ಕನ್ಫ್ಯೂಸ್ ಆಗ್ತಿರ್ಬೇಕು. ಸೊ ಇನ್ಸ್ಟಾಗ್ರಾಮ್ದಾಗ ನಂಗೆ ಅಷ್ಟು ದುಡ್ಡು ಅನ್ನಕ್ಕೆ ನಾನು ಏನು ಹೇಳ್ಬೇಕ್ರಿ ಅದ್ರ ಬಗ್ಗೆ. ನನಗಂತ್ರ ನಿಜವಾಗ್ಲೂ ಅದ್ರ ಬಗ್ಗೆ ಹೇಳಕ್ಕನ ಇದು ಐತ್ರಿ. ಕೆಲವೊಬ್ರದ್ದು ಹೇಳ್ಬೇಕಂದ್ರೆ ನನಗೆ ಹೆಮ್ಮೆನೇ ಐತಿ. ಯಾಕಂದ್ರೆ ಇನ್ಸ್ಟಾಗ್ರಾಮಿಂದ ಭಾಳ ಮಂದಿಗೆ ಹೆಲ್ಪ್ ಆಗಿತ್ತದು. ಯಾಕೆ ಅಂತಂದು ಹೇಳ್ತೀನಿ ರೀ. ಸೊ ನಾ ಎಷ್ಟು ದುಡಿತೀನಿ ಎಷ್ಟಿಲ್ಲ ಇನ್ಸ್ಟಾಗ್ರಾಮ್ದಾಗ ಅನ್ನೋದು ನನಗೆ ಇವತ್ತಿನ ಈ ಬ್ಲಾಗ್ ಒಳಗೆ ಹೇಳಾಕತ್ತೀನಿ. ಇನ್ಸ್ಟಾದೊಳಗೆ ನಂದು ಅಮೌಂಟಿಂದ ಬಗ್ಗೆ ಏನಪ್ಪ, ನಾನು ಯೂಟ್ಯೂಬ್ ಬಿಟ್ಟು ಇನ್ಸ್ಟಾದ ಹಿಡಿದು ಬಿಟ್ಟೇನೆ ನಂಗೆ ಆಗೈತ್ರಿ. ನಂಗೆ ಹಾಗೇನಿಲ್ಲ ಫ್ರೆಂಡ್ಸ್, ಹಂಗೆ ಯಾವುದೇ ರೀತಿ ದುಡ್ಡು ಬರಂಗಿಲ್ಲ ರೀ ಇನ್ಸ್ಟಾದಾಗ. ನನ್ನ ಇಷ್ಟ ರೀ, ನಂಗೆ ರೀಲ್ಸ್ ಮಾಡೋದು ಭಾಳ ಇಷ್ಟ ರೀ. ನಂಗೆ ಯಾವಾಗಲೂ ಇಷ್ಟ ರೀಲ್ಸ್ ಮಾಡಬೇಕಪ್ಪ ಅಂದ್ರೆ, ನಂಗೆ ಯಾವಾಗಲೂ ಇಷ್ಟ ಐತಿ. ಅದ್ರ ಸಂಬಂಧ ನಾನು ಇನ್ಸ್ಟಾದಾಗ ರೀಲ್ಸ್ ಹಾಕ್ತಿರ್ತೀನಿ. ಅದರಿಂದ ಪ್ರಮೋಷನ್ ಕೂಡ ಬರಬಹುದು. ಸೊ ಮೊನ್ನೆ ಒಂದು ಪ್ರಮೋಷನ್ ಬಂದಿತ್ತು ನಂಗೆ.
ನಾನು ನಂಗೆ ಯಾಕಂದ್ರೆ ಮಾಡಕ್ಕೆ ಬರಂಗಿಲ್ಲ ಅಲ್ರಿ, ಅದ್ರ ಸಂಬಂಧ ಒಲ್ಲೆ ಅಂತಂದು ಹೇಳಿಬಿಟ್ಟಾರೆ ಫ್ರೆಂಡ್ಸ. ಯಾಕಂದ್ರೆ ನಾವು ಯಾವಾಗಲೂ ಪ್ರಮೋಷನ್ ಅಂತಂದು ಈ ವಿಡಿಯೋನು ಮಾಡಿಲ್ಲ, ನಮ್ಗೆ ಆ ರೀತಿ ಒಂಥರ ಫೇಸ್ ಮಾಡಿ ಮಾತಾಡೋಕ್ಕೂ ಆಗಂಗಿಲ್ಲ ಏನಿಲ್ಲ ಅಂತಂದು ನಾನು ನಂಗೆ ಮನೆಗೆ ಬಂದ ಲಕ್ಷ್ಮಿನ ನಾನು ಕಾಲಿಲಿ ಒದ್ದಂಗೆ ಆತ್ರಿ ಫ್ರೆಂಡ್ಸ. ಆ ಥರ ನಂಗೆ ಅದ್ರಾಗ ನಂಗೆ ಸೊ ನಂದು ಆಪರೇಷನ್ ಒಂದು ಆತಲ್ರಿ. ಸೊ ಆದಮೇಲೆ ಆವಾಗಲೇ ನನಗೆ ಅವ್ರು ಕರೆದ್ರು. ಈ ಇಂಥ ಟೈಮ್ದಾಗ ನಾನು ಅವಾಗ ಹೆಂಗೆ ಹೋಗಲಿ ಅಂತಂದು ನನಗೆ ವಿಚಾರ ಮಾಡಿಕೊಂಡು ನಾನು ಒಲ್ಲೆ ಅಂತಂದು ಹೇಳಿಬಿಟ್ಟೆ. ಸೊ ಒಬ್ಬರು ಕರೆದಿದ್ರು ನಂಗೆ, ಹಿಂಗೆ ಮಾಡಿರಿ ನೀವು ಅಂತಂದು. ಸೊ ನನಗೆ ಇದಾಗಲಿಲ್ಲ ರೀ. ನಾ ಅವ್ರಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ರೀ, ಸಾರಿ ರೀ. ಯಾಕಂದ್ರೆ ನನ್ನ ಪರಿಸ್ಥಿತಿನೂ ಆ ಥರ ಇತ್ತು, ನನಗೂ ಬರೋಕ್ಕಾಗಲಿಲ್ಲ. ಬಟ್ ಪಾಪ ನೀವು ಏನೋ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಆಗಲಿ, ಸಣ್ಣ ಸಣ್ಣ ಕ್ರಿಯೇಟರ್ಸ್ಗೆ ಆಗಲಿ, ನೀವು ಕೂಡ ಒಂಚೂರು ಪರಿಚಯ ಆಗಿ ಒಂಚೂರು ಏನೋ ಪ್ರಮೋಷನ್ ಮಾಡೋಕ್ಕಂತಂದು ನೀವು ಹೇಳಿರಿ. ಬಟ್ ನಂಗೆ ಮಾಡೋಕ್ಕೆ ಆಗಲಿಲ್ಲ, ಮಾಡೋಕ್ಕನ್ನೋಕ್ಕಿಂತ ನನಗೆ ಬರೋಕ್ಕಾಗಲಿಲ್ಲ ರೀ, ಸಾರಿ. ಸೊ ಇದರಿಂದ ನಾವು ಏನು ದುಡಿತೀವಿ ಅಂದ್ರೆ, ನಮ್ಗೆ ರೀಲ್ಸಿಂದ ಚಲೋ ನಾವು ರೀಲ್ಸ್ ಹಾಕಕ್ಕೆ ಕುಂತ್ವಿ, ಚಲೋತ್ನಾಗ ನಾವು ಮಾತಾಡಿದ್ವಿ ಅಂತಪ್ಪ ಅಂದ್ರೆ ನಮ್ಗೆ ಪ್ರಮೋಷನ್ ಸಿಗ್ತಾವ್ರಿ. ಅಂದ್ರೆ ಅಂಗಡಿ ಪ್ರಮೋಷನ್ ಆಗಲಿ, ದೊಡ್ಡ ದೊಡ್ಡ ಇವು ಶಾಪಿನೂ ಆಗಲಿ, ಮಾರ್ಕೆಟ್ನಾಗ ಏನು ಸೀರೆ ಅಂಗಡಿದಾಗಲಿ, ಡ್ರೆಸ್ಸಿನ ಅಂಗಡಿ, ಹೋಲ್ಸೇಲ್ ಅಂಗಡಿ, ಎಲ್ಲ ಥರದ್ದು ಇವಕ್ಕೆಲ್ಲ ಪ್ರಮೋಷನ್ ಕರಿತಾರಲ್ರಿ. ಸೊ ಅದ್ರ ಮೇಲೆ ಅಮೌಂಟು ಅವರು ಕೊಡ್ತಾರ್ರಿ, 10,000 5,000. ಅವ್ರಿಗೆ ಇದೇ ಎಷ್ಟು ಖುಷಿ ಅನಿಸ್ತೈತಿ ಅವರು ಅಷ್ಟು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ ರೀ. ಸೊ ಅದ್ರ ಸಂಬಂಧ ಹೆಣ್ಮಕ್ಳು ಯಾವಾಗಲೂ ಇನ್ಸ್ಟಾದಾಗ ಏನು ಬರ್ತೈತೆ ಅಂತಂದು ಇದು ಮಾಡ್ಕೊಬಿಟ್ರಿ. ಇನ್ಸ್ಟಾದಾಗ ಭಾಳ ಹೆಲ್ಪ್ ಐತ್ರಿ ಅದು. ಕೆಲವೊಬ್ರಿಗಂತೂ ಅದು ಲಕ್ಕ ಆಗ್ಬಿಟ್ಟೈತ್ರಿ, ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ. ಸೊ ನಮ್ಮಂಥವ್ರಿಗೆ ಇನ್ನೂ ಲಕ್ ಈಗೇನೋ ಇದು ಕಲಿಯಾಕತ್ತೇವೆ ಅನ್ನೋಂಗೆ ಆಗೈತ್ರಿ ನಮ್ಗೆ ಇನ್ಸ್ಟಾದಾಗ. ಅದ್ರ ಸಂಬಂಧ ನನಗೆ ಯಾವಾಗಲೂ ರೀಲ್ಸಿಂದು ಒಂದು ಸ್ವಲ್ಪ ಭಾಳ ಇಷ್ಟ ಐತಿ, ಅದನ್ನೆಲ್ಲ ಮಾಡ್ತಿರ್ತೀನಿ ಅಷ್ಟೇ. ನಾನು ಇನ್ನೂವರೆಗೂ ನಾನು ₹1 ಏನೂ ತೊಗೊಂಡಿಲ್ಲ. ಬಂದಿದ್ದನ್ನು ನಾನು ಕಾಲಿಲಿ ಒದ್ದಂಗೆ ಆತು ಮೊನ್ನೆ. ಸೊ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಪರಿಸ್ಥಿತಿನ ಹಂಗಿತ್ತು. ಪರಿಸ್ಥಿತಿ ಹೋಗೋದಿತ್ತಪ್ಪ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಸಾಹಿಲ್ ಅಂತಂದು ಒಬ್ಬರು ಪ್ರಮೋಷನ್ ಮಾಡ್ತಾರಲ್ರಿ. ಸೊ ಅವ್ರದ್ದು ಅಂಗಡಿ ನಮ್ಮ ಮೇನ್ ಅಪೋಸಿಟ್ ಏನ್ರಿಪ್ಪ, ಸೊ ನಮ್ಮ ಬಿಲ್ಡಿಂಗ್ ಅಪೋಸಿಟೇ ಅವ್ರದ್ದು ಫ್ರೆಂಡ್ ಅಂಗಡಿ ಐತ್ರಿ. ಅವ್ರ ಅಣ್ಣಂದೇ ಏನೋ ಫ್ರೆಂಡಿಂದ ಅಂಗಡಿ ಐತಿ. ಸೊ ಇಲ್ಲೇ ಬರ್ತಿರ್ತಾನ್ರಿ ಅವರು, ಇಲ್ಲೇ ಬರ್ತಿರ್ತಾನ. ಅದ್ರ ಸಂಬಂಧ ಅವಂಗಾರ ಕೇಳಿ ನಾನು ಈ ಥರ ಮಾಡ್ಬೇಕಂತಂದು ನಾನು ಇದು ಮಾಡಿಕೊಂಡಿದ್ದೆ. ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಮುಕ್ಕಳಪ್ಪ ಫ್ಯಾಮ್ಲಿ ಎಲ್ಲ, ಸೊ ಅವ್ರದ್ದು ಸ್ವಲ್ಪ ನಂಗೆ ಇದೇ ಐತೆಲ್ಲ ಪರಿಚಯ ಐತಿ. ಏನಾದರೂ ಅವ್ರಿಗಾದ್ರೂ ಕೇಳಿ ನಾ ಮಾಡ್ಕೊಂಡ್ರಾತಂತಂದು ಈ ಥರ ಮಾಡ್ತಿದ್ದಾರೆ ನಾನು. ಆಮೇಲೆ ವಿಚಾರ ಬಂತು ಎಲ್ಲ, ಯಾಕಂದ್ರೆ ನಮ್ಗೆ ಪರಿಸ್ಥಿತಿ ಹಂಗಿತ್ತು, ಹೋಗೋಕ್ಕಾಗಲಿಲ್ಲ. ಹೋದ್ಮೇಲೆ ಕೈ ಬಿಟ್ಟು ಹೋದ್ಮೇಲೆ ನಾವು ವಿಚಾರ ಮಾಡ್ಕೊತ ಕುಂತರು ನಮ್ಗೆ ಏನೂ ಸಿಗೋಂಗೂ ಇಲ್ಲ. ಹೆಂಗೋ ಮಾಡ್ತಿದ್ದೆ, ಕಲ್ಕೊಂಡಾದರೂ ಕಲಿಬೇಕಲ್ರಿ. ಯಾವಾಗಲೂ ನಾವು ಕಲ್ತಷ್ಟು ಇನ್ನು ಮುಂದೆ ಹೋಗ್ತೀವಿ. ಬರಲ್ಲ ಅಂತಂದು ಯಾವತ್ತೂ ನಾವು ಹಿಂದೆ ಜರಿಬಾರ್ದು. ಬರ್ತೈತಪ್ಪ ನಮ್ಗೆ ಅನ್ನೋದೇ ನಾವು ತಲೆಯಾಗಿ ಇಟ್ಕೊಂಡು ನಾವು ಮಾಡಬೇಕು. ಯಾಕಂದ್ರೆ ನಮ್ಗೆ ಬರಲಿಲ್ಲ ಅಂದ್ರೂ ಬರ್ತೈತಿ ನಮ್ಗೆ. ಯಾವುದೇ ಆತ್ರಿ, ನಮ್ಮದು ವಿಡಿಯೋ ಬಗ್ಗೆನೂ ಆಯ್ತು, ಕೆಲವೊಂದು ಕೆಲಸನೂ ಆಯ್ತು. ಈಗ ನೋಡ್ರಿ ನಾನು ಸೊ ಅಷ್ಟೊತ್ತಿಗೊಂಡ್ರೆ ನನಗೆ ಪಾಪನ ನೋಡ್ಕೊಳೋದು ಕೆಲಸನ ಸಿಕ್ತು. ಓ ಮೈ ಗಾಡ್, ಪಾಪನ ನೋಡ್ಕೊಳೋ ಕೆಲಸನ ಸಿಕ್ತ್ರಿ ನಂಗೆ. ಸೊ ಒಂದು ನಾನು ಕಾಲಿಲೆ ಕೆಲಸನ ಒದ್ದಂಗೆ ಆತು. ಇದಕ್ಕೆ ನಾನು ಒದ್ದಂಗೆ ಆತ್ರದ ನನ್ನ ಪರಿಸ್ಥಿತಿಗೆ ತಕ್ಕಂಗೆ. ಆಮೇಲೆ ಅದನ್ನು ಆಗಿ ಒಂದು 10 ದಿನಕ್ಕೆ ಮತ್ತು ನನಗೆ ಚಲೋ ಕೆಲಸನ ಸಿಕ್ತು, ಹೊಂಟೇನಿ. ಅದ್ರ ಸಂಬಂಧ ನನಗೆ ಏನು ವಿಡಿಯೋ ಮಾಡೋಕ್ಕಾಗವಲ್ದು ರೀ. ಸರಿ, ನಂಗೆ ಬ್ಲಾಗಿಂಗ್ ಕೂಡ ಮಾಡೋಕ್ಕಾಗವಲ್ದು, ಸಾರಿ ಫ್ರೆಂಡ್ಸ. ನೋಡೋಣ, ಇನ್ಮೇಲೆ ಟ್ರೈ ಮಾಡ್ತೀನಿ ಮಾಡೋಕೆ. ಯಾಕಂದ್ರೆ ನಂಗೆ ಸಂಜೆ ಆಗಾಗತ್ತೈತೆ ರೀ, ಬೆಳಗ್ಗಿಂದ ಮಧ್ಯಾಹ್ನದ ಏನು ಬ್ಲಾಗಿಂಗ್ ತೊಗೊಳಕ್ಕಾಗತ್ತಿಲ್ಲ, ಸಂಜೆ ಆಗತ್ತೈತಿ. ಇಷ್ಟ ನೋಡ್ರಿ, ನಂಗೆ ಇಷ್ಟು ಮಾತಾಡೋ ಮಟ ಅಂದ್ರೆ ದಮ್ ಮತ್ತಾಗತ್ತೈತಿ. ಅದ್ರಾಗ ನಾನು ರೊಟ್ಟಿ ಮಾಡ್ಕೊತಾನೆ ಜಾಸ್ತಿ ಕೆಲಸ ನೀವು ಹೊಲ್ದು ಇತ್ತೀಚೆಗಂತ್ರೆ ಅದ್ರಾಗ ಹೆಂಗೋ ಮಾಡ್ತಾ ಇದ್ದೀನಿ. ಕುತ್ಕೊಂತ ಹೇಳ್ಕೊತ ಕುತ್ಕೊಂತ ಹೇಳ್ಕೊತ ನಾನು ಮಾಡ್ತಾ ಇದ್ದೀನಿ ರೀ.
ಸೊ ನೋಡಿರಿ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋನ ಏನು ಮಾಡ್ತೀನಿ ರೀ, ಸಾಕು. ಯಾಕಂದ್ರೆ ಜಾಸ್ತಿ ಇಲ್ಲ ಅಂತ ಆದ್ರೆ ನಿಮಗೂ ಕೂಡ ಬೇಸರ ಆಗ್ತೈತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್. ನೋಡಿ ರೊಟ್ಟಿ ಕೈ ಐತಿನ ಮಾತಾಡ್ಕೊತ ರೊಟ್ಟಿನ ಹರಿಬೇಕು ನಾನು.